ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಂಡಲ ವತಿಯಿಂದ ಇವತ್ತು ಏನು ರಾಜ್ಯವ್ಯಾಪಿ ರಸ್ತೆ ತಡೆ ಬೇರೆ ರೀತಿಯ ವಿರುದ್ಧ ನಾವಿವತ್ತು ರಾಜ್ಯವ್ಯಾಪಿಯಾಗಿ ಒಂದು ಸಾಂಕೇತಿಕವಾದ ರೀತಿಯ ಪ್ರತಿಭಟನೆಯನ್ನು ಕೈಗೊಳ್ಳಬೇಕು ಅನ್ನಂತ ರಾಜ್ಯಾಧ್ಯಕ್ಷರ ಸೂಚನೆ ಮೇರೆಗೆ ಇವತ್ತು ಮಂಡಲದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿ ಮಂಡಲದಲ್ಲಿ ಈ ರೀತಿಯ ಪ್ರತಿಭಟನೆಗಳು ಮಾಡ್ತಾ ಇದ್ದಾರೆ. ಇವತ್ತು ನಮಗೆ ಈ ರೀತಿಯ ಪ್ರತಿಭಟನೆಗಳನ್ನು ಮಾಡಬೇಕು ಅಂತ ಆಗತಕ್ಕಂಥ ವ್ಯವಸ್ಥೆಯನ್ನು ತಂದಿಟ್ಟಂತ ಸರ್ಕಾರ ಯಾವುದು ಅಂತ ಹೇಳಿದರೆ ರಾಜ್ಯದಲ್ಲಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ. ಇವತ್ತು ರಾಜ್ಯದ ಎಲ್ಲ ಜನರ ಹಿತವನ್ನು ಕಾಪಾಡಬೇಕಾಗಿರತಕ್ಕಂಥ ಸರ್ಕಾರ ಇವತ್ತು ಜನರ ಹಿತವನ್ನು ಕಾಪಾಡ್ತಾ ಇಲ್ಲ. ಗ್ಯಾರಂಟಿ ಅಂತ ನಮ್ಮ ಜನರ ಮನಸ್ಸಿಗೆ ತುರುಕಿ ಅವರ ಕಡೆಯಿಂದ ಅಧಿಕಾರಕ್ಕೆ ಬಂದಿರತಕ್ಕಂಥ ಸರ್ಕಾರ ಇವತ್ತು ಜನರ ಹಿತವನ್ನು ಕಾಪಾಡ್ತಾ ಇಲ್ಲ. ಜನರಿಗೆ ಬೆಲೆ ಏರಿಕೆ ಅನ್ನತಕ್ಕಂಥ ಬೆಲೆತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಜನರ ಮೇಲೆ ಬಹಳ ದೊಡ್ಡ ಹೊರೆಯನ್ನು ಹೊರತಕ್ಕಂಥ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ. ಇವತ್ತು ಗ್ಯಾರಂಟಿ ಅಂತಾರೆ, ಅವರಿಗೆ ಗ್ಯಾರಂಟಿ ಇಲ್ಲ. ಇವತ್ತು ಯಾವತ್ತು ನಮ್ಮ ಸರ್ಕಾರ ಬೀಳ್ತದೆ, ಯಾವತ್ತು ನಮ್ಮ ಸರ್ಕಾರ ಹೋಗ್ತದೆ ಅನ್ನುವಂತ ಹೆದರಿಕೆ ಇಲ್ಲ. ಇವತ್ತು ಸರ್ಕಾರವನ್ನು ನಡೆಸತಕ್ಕಂಥ ಕೆಲಸವನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾಡ್ತಾ ಇದ್ದಾರೆ. ನಾನೊಂದು ಎರಡು ವಿಚಾರವನ್ನು ಉಲ್ಲೇಖ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರವನ್ನು ಮಾಡಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ 60 ವರ್ಷದಿಂದ ಅಧಿಕಾರವನ್ನು ಮಾಡ್ತಾ ಬಂತು. ಆ ಸಂದರ್ಭದಲ್ಲಿ ಅಲ್ಲಿ ಆಡಳಿತ ಮಾಡಿರತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಮಾಡಿತು? ಬೇರೆ ಬೇರೆ ರೀತಿಯ ಭ್ರಷ್ಟಾಚಾರಗಳನ್ನು ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿತು. ಬೇರೆ ಬೇರೆ ರೀತಿಯ ಭ್ರಷ್ಟಾಚಾರಗಳು ಒಂದೆರಡು ಕಾಮನ್ವೆಲ್ತ್ ಅನ್ನತಕ್ಕಂಥ ಏಮ್ಸ್ನಲ್ಲಿ ಒಂದು ಟಿಶ್ಯೂ ಪೇಪರಿನ ಭ್ರಷ್ಟಾಚಾರವನ್ನು ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ, ಕೇಂದ್ರದಲ್ಲಿ ಇದ್ದಂತಹ ಕಾಂಗ್ರೆಸ್ ಸರ್ಕಾರ. ಅದೇ ರೀತಿಯಲ್ಲಿ 2G ಸೆಂಟ್ರಮ್ ಎಂಬಂತಹ ಹಗರಣ, ಈ ಹಗರಣಗಳೆಲ್ಲ ಒಂದೆರಡು ಸಂಖ್ಯೆ ಹಗರಣಗಳಲ್ಲ. ನಾವು ಮೊದಲಿಗೆ ಒಂದು ಸಂಖ್ಯೆಯನ್ನು ಬರೆದ್ರೆ 0 ಎಲ್ಲಿ